ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತು ನಮ್ಮ ವ್ಲಾಗಲ್ಲಿ ಬೆಳಗ್ಗೆ ಟಿಫನ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನಿವತ್ತು ಟಿಫನ್ಗೆ ವೆಜ್ ಫ್ರೈಡ್ ರೈಸ್ನ ಮಾಡ್ತಾಯಿದ್ದೀನಿ. ನೋಡಿ, ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹಚ್ಚಿಟ್ಟು ತರಕಾರಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಟಾಣಿ, ಕ್ಯಾರೆಟು ಮತ್ತು ಬೀನ್ಸ್ನ. ಈಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಮತ್ತು 2 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಅನ್ನ ಸ್ವಲ್ಪ ಬಿಸಿ ಅನ್ನನ ಹಾಕ್ಬೇಡಿ, ಸ್ವಲ್ಪ ಆರಿಸಿ ತೆಗೆದಿಟ್ಕೊಳ್ಳಿ. ಎಲ್ಲ ಅದೇ ಥರ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಮತ್ತು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನಾನು ಇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನೀವು ಖಾರನೂ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ. ಯಾಕಂದರೆ ಇದಕ್ಕೆ ನಾನು ಮೆಣಸಿನ ಪುಡಿನ ಆ್ಯಡ್ ಮಾಡಬೇಕು, ಚೆನ್ನಾಗಿರುತ್ತೆ. ಅದು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 3 ಮೆಣಸಿನ್ಕಾಯಿನ ಹಚ್ಚಿ ಇಟ್ಕೊತಾ ಇದ್ದೀನಿ ನೋಡಿ, ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಯಾಕಂದರೆ ನಾನು ಸ್ವಲ್ಪ ಅನ್ನಕ್ಕೆ ಕಲಿಸ್ತಾ ಇರೋದ್ರಿಂದ 3 ಹಾಕಿದ್ದೀನಿ. ನಿಮಗೆ ನೋಡಿ ಹಾಕ್ಕೊಳ್ಳಿ, ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಅದೆಲ್ಲ ಫ್ರೈ ಮಾಡಾದಮೇಲೆ ತರಕಾರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ರಾತ್ರಿ ನೆನೆಸಿ ಇಟ್ಕೊಂಡಿದ್ದೆ ಬಟಾಣಿನ. ಈಗ ಅದನ್ನು ಅರ್ಧ ಬೌಲ್ ಬಟಾಣಿ ಹಾಕ್ತಾಯಿದ್ದೀನಿ. ಮತ್ತು ನಮ್ಮ ಮಗನಿಗೆ ಬಟಾಣಿ ಇಷ್ಟ, ಅದಕ್ಕೆ ನಾನು ಬಟಾಣಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಕ್ಯಾರೆಟು, ಬೀನ್ಸು ಹಾಕ್ತಾಯಿದ್ದೀನಿ. ಇದನ್ನು ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಚೆನ್ನಾಗಿ. ಅಂದರೆ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿರಲ್ಲ. ಒಂದು ಮೀಡಿಯಮ್ಮಾಗಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಉಪ್ಪನ್ನ ನಾನು ಎಷ್ಟು ಬೇಕೋ ಅಷ್ಟು ತರಕಾರಿ ಬೇಯಿಸೋಕ್ಕೆ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕೋಬೇಡಿ. ಉಪ್ಪು ಸಹ ಲಾಸ್ಟೆಲ್ಲ ಆ್ಯಡ್ ಮಾಡ್ಕೋಬೋದು. ಅನ್ನ ಹಾಕಿದಾಗ ಕಲಸುವಾಗ ಹಾಕ್ಕೋಬೋದು. ಯಾಕಂದರೆ ಜಾಸ್ತಿ ಹಾಕಿದ್ರೆ ಉಪ್ಪು ಜಾಸ್ತಿ ಇದಾಗುತ್ತೆ, ತರಕಾರಿಗೆ ಹಿಡಿಯುತ್ತೆ. ಹಾಗಾಗಿ ಗರಂ ಮಸಾಲೆ ಮತ್ತು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ. ಮತ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ 1 ಸ್ಪೂನು. ಅಂದರೆ ನೀವು ಅನ್ನ ಆಗಲೇ ಹೇಳಿದ್ನಲ್ಲ, ಅನ್ನ ನೋಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು. ನಾನು ಈಗ ಎಷ್ಟು ರೈಸ್ ಹಾಕ್ತಾಯಿದ್ದೀನಿ ಅಷ್ಟಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಮಸಾಲೆನ. ನಾನಿಷ್ಟು ಅನ್ನಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಆರಿಸಿ ಇಟ್ಕೊಂಡಿರೋ ಅನ್ನನ ಈಗ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ಮಕ್ಕಳಿಗೆ ಕೊಟ್ಟರೆ ತರಕಾರಿ ತಿಂತಾರೆ ಅವರು. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು. ಬೇಗನೂ ಆಗುತ್ತೆ. ನೀವು ಯಾವಾಗಲಾದರೂ ಬೇಗ ಮಕ್ಕಳಿಗೆ ಬಾಕ್ಸಿಗೆ ಏನಾದರೂ ಮಾಡಬೇಕು ಅಂದಾಗ ಇದು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ನಾನು ಈಗ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ನೀವು ಫಸ್ಟಲ್ಲಾದರೂ ಹಾಕ್ಕೊಳ್ಳಿ, ಲಾಸ್ಟಲ್ಲಾದರೂ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಲಾಸ್ಟಲ್ಲೇ ಹಾಕ್ತೀನಿ ಯಾವಾಗ್ಲೂ, ಚೆನ್ನಾಗಿರುತ್ತೆ ಟೇಸ್ಟು. ಹೀಗೆ ಅನ್ನ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೀವು ಒಂದು ಸಾರಿ. ನನಗೆ ಕಮೆಂಟ್ ಮೂಲಕ ಯಾವ ಥರ ಇದೆ ಟೇಸ್ಟ್ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಈಗ ನಾವು ನಮ್ಮ ತಂಗಿ ಊರಿಗೆ ಹಬ್ಬಕ್ಕೆ ಹೋಗಬೇಕಾಗಿತ್ತು, ಅದಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಅಲ್ಲಿಗೆ ಹೋಗ್ತಾಯಿದ್ದೀವಿ ನಾವು. ಯಾವ ಊರಿಗೆ ಅಂತ ನೀವು ಕೇಳ್ಬೋದು. ನಾವು ಬೆಸ್ತರಳ್ಳಿ ಅಂತೇಳಿ ಕನ್ನಡದಲ್ಲಿ ಕರೀತಾರೆ, ಬೆಸ್ತರಪಲ್ಲಿ ಅಂತ ತೆಲುಗಲ್ಲಿ ಕರೀತಾರೆ. ಹಂಗಾಗಿ ನಾನು, ನನ್ನ ಮಕ್ಕಳು, ನಮ್ಮಮ್ಮ ಊರಿಂದ ಬಂದಿದ್ದರು, ಅವರು ಅಲ್ಲಿ ನಮ್ಮ ಜೊತೆಗೆ ಬಂದರು. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ ಇವಾಗ ಹಬ್ಬಕ್ಕೆ ಅಂತ. ಈಗ ನಮ್ಮ ಮಗ ನೋಡಿ ತುಂಬ ಖುಷಿಯಾಗಿದೆ. ಅವ್ನಿಗೆ ಎಲ್ಲಾದರೂ ಹೊರಟ್ರೆ ತುಂಬ ಖುಷಿ. ಹಿಂಗೆ ಊರಿಗೆ ಎಲ್ಲಾದರೂ ಒಟ್ಟು ಕರ್ಕೊಂಡು ಹೋದರೆ ಅವನಿಗೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ಈಗ ಹೋಗ್ತಾಯಿದ್ದೀವಿ ನಾವು. ಅಂದರೆ ನಾವೀಗ ಹೊಸಕೋಟೆಗೆ ಹೋಗಿ ಆ ಕಡೆ ಹೋಗಬೇಕು. ಹಾಗಾಗಿ ಹೊಸಕೋಟೆ ಕಡೆಯೇ ಹೋಗ್ತಾಯಿದ್ದೀವಿ. ಹೊಯ್ಯನ ಹೊಸಕೋಟೆ ಕೇಳಿರ್ಬೋದು ನೀವು, ಕರ್ನಾಟಕ ಬಾರ್ಡ್ರು. ಅಂದರೆ ಆಂಧ್ರ ಪಕ್ಕ. ಅಂದರೆ ಆಂಧ್ರಾಗೆ ನಮ್ಮ ಚಿಕ್ಕಮ್ಮನ ಕೊಟ್ಟಿರೋದು. ಹಂಗಾಗಿ ನಮಗೆ ಅಲ್ಲಿ ರಿಲೇಷನ್ಸ್ ಇದ್ದಾರೆ ಅಲ್ಲಿ ಆಂಧ್ರದಲ್ಲಿ ನಮಗೆ. ಹಾಗಾಗಿ ನಾವು ಹೊಸಕೋಟೆಗೆ ಹೋಗಬೇಕು. ಇದೇ ನೋಡಿ ಫ್ರೆಂಡ್ಸ್ ಹೊಸಕೋಟೆ. ಈಗ ನಾವು ಹೊಸಕೋಟೆಗೆ ಎಂಟ್ರಿ ಆಗಿದ್ದೀವಿ. ಹೊಸಕೋಟೆ ನಮಗೆ ಹಳು ಅಂದರೆ ನಮ್ಮ ಚಿಕ್ಕಮ್ಮರ ಊರಿಗೆ ನಾವು ಯಾವಾಗ ಹೋದರೂ ಇಲ್ಲಿಂದನೇ ಹೋಗ್ತಿದ್ದು. ಹಾಗಾಗಿ ನಮಗೆ ಇದೇನು ಹೊಸ್ದಲ್ಲ ಹೊಸಕೋಟೆ. ಬೇರೆ ಯಾರೇ ನೋಡ್ತಾ ಇದ್ದರೂ ಈ ಕಡೆ ಹೊಸಕೋಟೆ ಕಡೆಯವರು ಅಂದ್ಕೊಂಡಿರ್ಬೋದು ನಾವೇನು ಹೊಸಕೋಟೆ ನೋಡಿಲ್ವಾ ಅಂತ. ಹಾಗೇನೋ ತಿಳ್ಕೊಬೇಡಿ. ಬೇರೆ ಕಡೆಯವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಅದು ಅರ್ಥ ಆಗಲಿ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಹೊಸಕೋಟೆಯಲ್ಲಿ ನಾವು ಸ್ವಲ್ಪ ಫ್ರೂಟ್ಸು ಎಲ್ಲ ತಗೊಂಡು ನಾವು ಇಲ್ಲಿಂದ ಮತ್ತೆ ಬಿಟ್ವಿ ಫ್ರೆಂಡ್ಸ್. ಮತ್ತು ಇಲ್ಲಿಂದ ಹೊಸಕೋಟೆಯಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ನಮ್ಮ ತಂಗಿ ಊರು. ಅಲ್ಲಿಗೆ ನಾವು
ಬಂದ್ವಿ ನೋಡಿ. ನಮ್ಮ ಚಿಕ್ಕಮ್ಮ ಮಗಳು ನಮ್ಮ ತಂಗಿಯವರು ನಾವು ಫೋನ್ ಮಾಡಿ ಹೇಳಿದ್ವಿ ಬರ್ತಾಯಿದ್ವಿ ಅಂತ. ಅದಕ್ಕೆ ನಮ್ಮ ಚಿಕ್ಕಮ್ಮ ತಂಗಿ ಅವ್ರ ಗಂಡ ನಮ್ಗೆ ಅಲ್ಲಿ ಶಾಮಿಯಾನ ಹಾಕಿದ್ರು ಎಲ್ಲ ಚೇಂಜ್ ಆಗಿತ್ತು ಸ್ವಲ್ಪ ದಾರಿಯಲ್ಲಿ. ಹಂಗಾಗಿ ಅವರು ನಮಗೆ ಬಂದಿದ್ದರು. ಹಂಗಾಗಿ ಅವರೇ ಬಂದು ನಾವು ನಮ್ಮ ಮನೆಯವರು ಎಲ್ಲರೂ ಬಂದ್ವಿ. ಈಗ ಬಂದು ನಮ್ಮ ಚಿಕ್ಕಮ್ಮ ಅವರು ಬಂದಿದ್ದರು. ಅವರಿಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲದ ಕಾರಣ ಅವ್ರನ್ನ ಮಾತಾಡಿಸ್ತಾ ಕೂತಿದ್ವಿ. ಎಲ್ಲರೂ ಅವ್ರನ್ನ ಮಾತಾಡಿಸಿ ಸ್ವಲ್ಪ ನಮಗೂ ಅವ್ರನ್ನ ನೋಡಿ ಖುಷಿ ಆಯಿತು. ಮತ್ತು ನಮ್ಮ ತಂಗಿಯವ್ರದ್ದು ಈ ಹೊಸ ಮನೆ ಆದಾಗಿಂದ ನಾವು ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ನಮ್ಮ ತಂಗಿಯವ್ರ ಮನೆ ನೋಡ್ತಾ ಇರೋದು. ಹಂಗಾಗಿ ಖುಷಿ ಆಯಿತು ನಮಗೂ ಒಂದು ಕಡೆ ಮನೆ ನೋಡಿ. ಮತ್ತು ನಮ್ಮ ಮಗನಿಗೆ ಗೊಂಬೆ ಸಿಕ್ಬಿಡ್ತಲ್ಲ, ಅವ್ನು ತುಂಬ ಖುಷಿ ಆಗ್ಬಿಟ್ಟ ನೋಡ್ರಿ. ಅವನಿಗೆ ಗೊಂಬೆ ಇದ್ದರೆ ಸಾಕು ಅನ್ನೋ ಥರ ಆಗ್ಬಿಟ್ಟೈತೆ. ಇದೆಲ್ಲ ಪ್ರಿಪ್ರೇಷನ್ ಹಬ್ಬದ್ದು ನೋಡಿ. ಅವರು ಎಲ್ಲ ಮನೆಯವರು ಇದೇ ಥರನೇ ಬಾಡಿಗೆಗೆ ಸಾಮಾನೆಲ್ಲ ತಗೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಈ ಊರಲ್ಲಿ ಎಲ್ಲರೂ ಬಾಡಿಗೆಗೆ ತುಂಬ ಪರದಾಡಿದ್ದಾರೆ ಶಾಮಿಯಾನಾಗೆ. ಅಷ್ಟೊಂದು ಶಾಮಿಯಾನ ಹಾಕಿದ್ರು ಎಲ್ಲರ ಮನೆ ಮುಂದೆನೂ. ನಮಗೆ ನೋಡಿ ಶಾಕ್ ಆಯಿತು. ಆ ಥರ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ ಹಬ್ಬನ. ಅಂದರೆ ಇದು 125 ವರ್ಷಕ್ಕೆ ಆಗ್ತಾಯಿರೋ ಹಬ್ಬ ಅಂತೆ. ಹಂಗಾಗಿ ನಾವು ಅದಕ್ಕೆ ಮೇಲೆ ಶಾಮಿಯಾನ ಹಾಕಿದ್ದೀವಿ ಅಂದಿದ್ದಕ್ಕೆ ಮೇಲೆ ಹೋದ್ವಿ ನೋಡೋಣ ಅಂತ. ಇಲ್ಲಿ ಚೆನ್ನಾಗೆಲ್ಲ ಪ್ರಿಪ್ರೇಷನ್ ಇವರು ಮಾಡ್ಕೊಂಡಿದ್ರು. ಹಾಗಾಗಿ ಅದ್ರ ಬಗ್ಗೆ ನಾವು ಹಬ್ಬದ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡು ನಮ್ಮ ತಂಗಿ ಅವ್ರ ಗಂಡನ ಜೊತೆ ನಮ್ಮ ಮನೆಯವರು ಮಾತಾಡ್ತಾ ನಿಂತಿದ್ರು. ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಮತ್ತು ಶಾಮಿಯಾನ ಎಲ್ಲ ನೋಡಿಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್. ಎಲ್ಲರ ಮನೆ ಮೇಲೂ ಇದೇ ಥರ ಶಾಮಿಯಾನ ಹಾಕಿದ್ದಾರೆ. ಮತ್ತು ಕೆಳಗಡೆನೂ ಹಾಕಿದ್ದಾರೆ. ಎಲ್ಲಿಂದ ತಂದರೆ ಗೊತ್ತಿಲ್ಲ. ತುಂಬ ಬೇರೆ ಕಡೆಯಿಂದೆಲ್ಲ ತರಿಸಿದಾರಂತೆ ಶಾಮಿಯಾನ. ಕೆಲವ್ರಿಗೆ ಸಿಕ್ಕೇ ಇಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ತಂಗಿ ಗಂಡ. ಅಷ್ಟೊಂದು ಪರದಾಡಿದ್ದೀವಿ ಅಂತ. ಯಾಕಂದರೆ ಇದು ತುಂಬ 125 ವರ್ಷಕ್ಕೆ ಮಾಡ್ತಾಯಿರೋ ಹಬ್ಬ ಆಗಿರೋದ್ರಿಂದ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಮಾಡ್ತಾಯಿದ್ದಾರಂತೆ. ಹಂಗಾಗಿ ನಾವು ಬಂದ್ವಿ. ನಮ್ಮ ಮನೆಯವರು ನಮ್ಮನ್ನು ಬಿಟ್ಟು ಹೋಗೋಕ್ಕೆ ಅಂತ ಬಾಡಿಗೆಗೆ ಕಾರ್ ತಗೊಬಂದಿದ್ರು. ಹಂಗಾಗಿ ನಮ್ಮನ್ನು ಬಿಟ್ಟು ಅವರು ಹೊರಟರು. ಹಂಗಾಗಿ ನಮ್ಮ ಚಿಕ್ಕಮ್ಮ ನಮ್ಮನ್ನು ಮಾತಾಡಿಸ್ತಾ ಕೂತ್ಕೊಂಡ್ರು. ನಮ್ಮ ತಂಗಿ ಏನಾದರೂ ಮಾಡ್ತೀವಿ ಅಂದರೆ ನಾವು ಮನೆಯವರು ಬೇಡ ಅಂತ ಹೇಳ್ಬಿಟ್ಟು ಹೊರಟ್ರು ಫ್ರೆಂಡ್ಸ್. ಇದು ಇವತ್ತು ನನ್ನ ವ್ಲಾಗು. ನೀವು ನನ್ನ ಚಾನಲ್ ಯಾರೆಲ್ಲ ನೋಡ್ತಾಯಿದ್ದೀರೋ ಅವರು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಇದು ಲೆಂತ್ ಜಾಸ್ತಿ ಆಯಿತು ಅಂತ ನೀವು ಅಂದ್ಕೊಂಡಿದ್ದೀರ. ಆದಷ್ಟು ನಾನು ಕಡಿಮೆ ಲೆಂತಲ್ಲೇ ಹಾಕ್ತಾಯಿರ್ತೀನಿ ಬಿಡಿ. ಜಾಸ್ತಿ ನನಗೂ ಈ ಥರ ಲೆಂತಲ್ಲಿ ಹಾಕೋಕ್ಕೆ ಇಷ್ಟ ಇಲ್ಲ. ಇದು ನನ್ನ ಫಸ್ಟು ವ್ಲಾಗ್ ಆದ್ದರಿಂದ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಆದಷ್ಟು